ಇಲ್ಲಿ ಒಗ್ಗರಣೆ ರೆಡಿ ಆಯಿತು. ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ. ಪಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಗೆಣಸನ್ನು ಅಗೆಯುವುದು. ಮೊನ್ನೆ ನನಗೆ 3 ಸಿಕ್ಕಿತ್ತು, ಇವಾಗ ಜಾನುವಾರು ತೆಗಿತಾ ಇದ್ದಾರೆ. ಒಂದೆರಡು ಸಿಕ್ಕಿತ್ತು. ಕಷ್ಟಪಟ್ಟು ನೆಟ್ಟು ಮಾಡಿದರೂ ತಿನ್ನಲಿಕ್ಕೆ ಸಿಗುವುದಿಲ್ಲ. ಇಬ್ಬರು ಕೆಲಸದವರಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಯಂಕಾಲ ಟೀಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂಥೇಳಿ ಗೆಣಸನ್ನು ಅಗೆಯುವುದು. ಅದರಲ್ಲಿ ಸಿಗುವುದೇ ಇಲ್ಲ, ಆದರೂ ಒಂದೆರಡು ಸಿಕ್ಕಿತ್ತು ಸಾಕು. ಹಾಂ ನೋಡಿ, ಇನ್ನೊಂದು ಸಿಕ್ಕಿತ್ತು ದೊಡ್ಡದು. ಇದಾದರೆ ಪರವಾಗಿಲ್ಲ, ತುಂಬ ದೊಡ್ಡದಾಗಿ ಚೆನ್ನಾಗಿದೆ. ಅದು ಕೂಡ ಪರವಾಗಿಲ್ಲ. ಗಟ್ಟಿ ಮಾಡಿದೆಯಲ್ಲ. ಸಾಕು, ಇವತ್ತಿನ ಸ್ನ್ಯಾಕ್ಸಿಗೆ ಬೇಕಾಗುವಷ್ಟು ಸಿಕ್ಕಿತ್ತು. ಪೋಡಿ ಮಾಡೋದಾದರೆ ಜಾಸ್ತಿ ಆಗ್ತದೆ, ಉಪ್ಪುಕರಿ ಮಾಡೋದಾದರೆ ಅಷ್ಟು ಸಾಕು. ಎಲ್ಲವನ್ನು ಹಾಕ್ಬೋದು ಉಪ್ಪುಕರಿ ಮಾಡೋದಾದರೆ. ನೋಡಿ, ಇಲ್ಲಿ ಸೈಡಲ್ಲಿರುವ ಅಡಿಕೆ ಗಿಡಕ್ಕೆ ನೋಡಿ ಏನೋ ಒಂದು ರೋಗ ನೋಡಿ, ಅದರ ಸೋಗೆನೇ ಈ ಥರ ಆಗ್ತದೆ. ಕೆಲವೊಂದು ಚೆನ್ನಾಗಿ ಬಂದಿದೆ, ಕೆಲವೊಂದು ಚೆನ್ನಾಗಿ ಬರಲಿಲ್ಲ. ಸೆಕೆ ಜಾಸ್ತಿ ಆಯಿತೋ ಏನೋ ಗೊತ್ತಿಲ್ಲ. ಹಾಗೆ ಇವಾಗ ಗೆಣಸನ್ನು ಅಗ್ದಾಯಿತು. ಇನ್ನು ಬೇಗನೆ ಅದನ್ನು ತೊಳೆದು ಏನಾದರೂ ಒಂದು 4 ಗಂಟೆಗೆ ಸ್ನ್ಯಾಕ್ಸ್ ಮಾಡಬೇಕು. ಪೋಡಿ ಮಾಡೋದಾ ಅಥವಾ ಉಪ್ಪುಕರಿ ಮಾಡೋದಾ ಅಂತ ನೋಡೋದು. ಏನನ್ನಾದರೂ ಒಂದನ್ನು ಮಾಡಬೇಕು. ನೋಡಿ, ಇಷ್ಟು ಗೆಣಸು ಸಿಕ್ಕಿತ್ತು. ಇವಾಗ ಪೋಡಿ ಮಾಡೋದಾದರೆ ಒಂದು ಸಾಕಾಗ್ತದೆ. ಹಾಗೆಯೇ ಉಪ್ಪುಕರಿ ಮಾಡೋದಾದರೆ ಸ್ವಲ್ಪ ಜಾಸ್ತಿ ಬೇಕು. ಹಾಗಾಗಿ ಉಪ್ಪುಕರಿಯೇ ಮಾಡೋದು ಒಳ್ಳೆಯದು ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ ಕೆಲಸದವರಿದ್ದಾರೆ, ಅವರಿಗೆ ಕೂಡ ಆಗ್ತದೆ. ಇದರ ಹೊರಗಿನ ಸಿಪ್ಪೆಯನ್ನು ತೆಗೆದು ತೆಳುವಾಗಿ ಕಟ್ ಮಾಡಿ ರೆಡಿ ಮಾಡ್ತೇನೆ. ಮತ್ತು ಉಳಿದ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಆಗ ಇದರ ಹೊರಗಿನ ಸಿಪ್ಪೆಯನ್ನು ತೆಗೆದು ಕ್ಲೀನ್ ಮಾಡಿ ತಂದಿದ್ದೇನೆ. ಇದನ್ನು ಇನ್ನು ತೆಳುವಾಗಿ ಕಟ್ ಮಾಡಬೇಕು. ಈಗ ಇದನ್ನು ತೆಳುವಾಗಿ ಕಟ್ ಮಾಡಬೇಕು. ಬೇಗನೆ ಬೇಯ್ತದೆ ಉಪ್ಪುಕರಿ ಮಾಡಿದರೆ, ಹಾಗೆಯೇ ಫಾಸ್ಟಾಗಿ ಕೂಡ ಆಗ್ತದೆ. ಇದನ್ನು ಇವಾಗ ತೆಳುವಾಗಿ ಕಟ್ ಮಾಡ್ತೇನೆ. ನೋಡಿ, ಈ ಥರ ತೆಳುವಾಗಿ ಸ್ಲೈಸ್ ಮಾಡಿದರೆ ಸಾಕು. ಎಷ್ಟು ತೆಳು ಮಾಡಿದರೆ ಸಾಕಾಗ್ತದೆ. ಜಾಸ್ತಿ ದಪ್ಪ ಮಾಡಿದರೆ ಸ್ವಲ್ಪ ಬೇಯಲಿಕ್ಕೆ ಟೈಮ್ ತೊಗೊಳ್ತದೆ ಅಂತೇಳಿ ತೆಳು ಮಾಡಿದರೆ ಬೇಗನೆ ಬೇಯ್ತದೆ. ಹಾಗಾಗಿ ಎಲ್ಲವನ್ನು ಇವಾಗ ಇದೇ ಥರ ಕಟ್ ಮಾಡಿ ಆದಮೇಲೆ ನಿಮಗೆ ತೋರಿಸ್ತೇನೆ. ನೋಡಿ, ಎಲ್ಲವನ್ನು ಈ ಥರ ಸ್ಲೈಸ್ ಮಾಡಿ ರೆಡಿ ಮಾಡಿದೆ. ಇನ್ನು ಇದನ್ನು ನೀರಲ್ಲಿ ಹಾಕ್ತೇನೆ. ನೀರಲ್ಲಿ ಹಾಕದಿದ್ದರೆ ಇದು ಎಲ್ಲ ಬೇಗನೆ ಕಪ್ಪಗಾಗ್ತದೆ. ಕಪ್ಪಗಾದರೆ ಮತ್ತು ನಾವು ಉಪ್ಪುಕರಿ ಮಾಡಿದರೆ ಕೂಡ ಕಲ್ಲರ್ ಕೂಡ ಕಪ್ಪಗಾಗಿ ಬರ್ತದೆ. ಹಾಗಾಗಿ ನೀರಲ್ಲಿ ಹಾಕಿಟ್ರೆ ಕಪ್ಪಗಾಗೋದಿಲ್ಲ. ನೋಡಿ, ಇವಾಗ ಎಲ್ಲವನ್ನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೆ. ಇನ್ನು ಇವಾಗ ತೆಗೆದು ಬೇರೆ ಪಾತ್ರೆಗೆ ಹಾಕಿದ್ದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ನೋಡಿ, ನೀರಲ್ಲಿ ಹಾಕಿದ ಕಾರಣ ಇದು ಕ್ಲೀನಾಗಿದೆ ನೋಡಿ.
ನೋಡಿ ಎಲ್ಲವನ್ನು ಒಂದು ಪಾತ್ರೆಗೆ ಹಾಕಿ ಆಯಿತು. ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ. ಹಾಗೆಯೇ ನೀರುಳ್ಳಿ, ಹಾಗೆಯೇ ಸ್ವಲ್ಪ ಶುಂಠಿ ಹಾಕ್ತೇನೆ. ಶುಂಠಿ ಆಪ್ಷನಲ್, ಗೆಣಸು ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ವಾ, ಹಾಗಾಗಿ ಸ್ವಲ್ಪ ಶುಂಠಿ ಹಾಕಿದರೆ ಟೇಸ್ಟ್ ಕೂಡ ಒಳ್ಳೆಯದು ಬರ್ತದೆ, ಸ್ಮೆಲ್ ಕೂಡ ಒಳ್ಳೆಯದಿರ್ತದೆ, ಹಾಗೆಯೇ ಹೊಟ್ಟೆಗೆ ಕೂಡ ಒಳ್ಳೆಯದು. ಹಾಗಾಗಿ ಸ್ವಲ್ಪ ಶುಂಠಿಯನ್ನು ಕೂಡ ಹಾಕಿದೆ. ಇನ್ನು ಇದಕ್ಕೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ತೇನೆ. ಇನ್ನು ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಇವಾಗ ನೋಡಿ ಗೆಣಸನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕಿಟ್ಟೆ. ಹಾಗೆಯೇ ಇನ್ನು ಇದನ್ನು ಚೆನ್ನಾಗಿ ಬೇಯಿಸಬೇಕು. ನೋಡಿ ಇವಾಗ ಈ ಗೆಣಸು ಬೇಯ್ತಾ ಬಂತು. ಇವಾಗ ನಾವು ಸ್ಪೂನ್ ಹಾಕಿ ತಿರುಗಿಸೋದು ಬೇಡ, ಯಾಕೆಂದರೆ ಅವಾಗ ಎಲ್ಲ ಮುದ್ದೆ ಆಗಿ ಬಿಡ್ತದೆ. ಇವಾಗ ಇದಕ್ಕೆ ಕಾಯಿ ತುರಿ ಹಾಕ್ತೇನೆ. ಒಗ್ಗರಣೆ ರೆಡಿ ಮಾಡ್ತಾ ಇದ್ದೇನೆ. ಎಣ್ಣೆ ಬಿಸಿಯಾಗಿದೆ, ಸಾಸಿವೆಯನ್ನು ಹಾಕಿದೆ, ಹೊಡಿತಾ ಇದೆ. ಬೆಳ್ಳುಳ್ಳಿಯನ್ನು ಹಾಕ್ತೇನೆ. ಇವಾಗ ಒಣಮೆಣಸು ಹಾಕ್ತೇನೆ, ಕರಿಬೇವು, ಹಿಂಗು. ಹಿಂಗಂತೂ ಹಾಕಲೇಬೇಕು, ಗೆಣಸು ಗ್ಯಾಸ್ಟ್ರಿಕ್ ಅಲ್ವಾ, ಹಾಗಾಗಿ ಹಿಂಗು ಹಾಕಲೇಬೇಕು. ಇವಾಗ ಈ ಒಗ್ಗರಣೆ ಕೂಡ ರೆಡಿ ಆಗ್ತಾಯಿದೆ. ಹಾಗೆಯೇ ಇಲ್ಲಿ ಕೂಡ ಬೇಯ್ತಾ ಬಂತು. ಒಗ್ಗರಣೆ ರೆಡಿ ಆಯಿತು. ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ. ಇವಾಗ ಗೆಣಸಿನ ಉಪ್ಪುಕರಿ ರೆಡಿ ಆಯಿತು. ಇನ್ನು ನಾನು ಒಗ್ಗರಣೆ ಹಾಕಿ ಮುಚ್ಚಿಟ್ಟಿದ್ದೇನೆ. ಮತ್ತು ಬಡಿಸ್ಲಿಕ್ಕೆ ಆಗುವಾಗ ಅದನ್ನು ಮಿಕ್ಸ್ ಮಾಡಿ ರೆಡಿ ಮಾಡೋದು. ಹಾಗೆ ಇವಾಗ ಕೆಲಸದವರಿಗೆ ಟೀ ಕೂಡ ಆಗಬೇಕು, ಹಾಗೆ ಬೇಗನೆ ಟೀ ಮಾಡ್ತೇನೆ. ಇವಾಗ ಚಹಾ ಕೂಡ ರೆಡಿ ಆಯಿತು. ಇವಾಗ ಮಿಕ್ಸ್ ಮಾಡಿ ನೋಡ್ತೇನೆ ಹೇಗಾಗಿದೆ. ನೀರೆಲ್ಲ ಕರೆಕ್ಟಾಗಿ ಸಾಕಾಗಿದೆ, ಇದಕ್ಕೆ ಜಾಸ್ತಿ ಆಗಿದೆ ಏನೋ ಗೊತ್ತಿಲ್ಲ. ಸ್ವಲ್ಪ ಜಾಸ್ತಿ ಆದಾಗೆ ಕಾಣ್ತದೆ, ಆದರೆ ಮಿಕ್ಸ್ ಮಾಡುವಾಗ ಕರೆಕ್ಟ್ ಆಗ್ತದೆ ಅದು. ಈ ಥರ ಬಂತು. ಇನ್ನು ಇದನ್ನು ನಾನು ಸರ್ವ್ ಮಾಡ್ತೇನೆ. ನೋಡಿ ಈ ಥರ ಬಂದಿದೆ. ನೋಡಿ ಸಾಯಂಕಾಲದ ಟೀಗೆ ಸ್ನ್ಯಾಕ್ಸ್ ರೆಡಿ ಆಯಿತು. ಪುಡಿ ಮಾಡಬೇಕು ಅಂತ ಅಂದ್ಕೊಂಡು ಇವಾಗ ಉಪ್ಪುಕರಿ ಮಾಡಿದ್ದೇನೆ. ಹಾಗೆಯೇ ಟೀ ಕೂಡ ರೆಡಿ ಆಯಿತು. ಕೆಲಸದವರಿಗೆ ಕೊಟ್ಟು ಬರ್ತೇನೆ. ಚೆನ್ನಾಗಿದೆ. ಇದೊಂದು ಹಳೆಯ ಕಾಲದ ರೆಸಿಪಿ ಅಂತ ಹೇಳ್ಬೋದು. ಇವಾಗ ಯಾರು ಗೆಣಸನ್ನು ತಿನ್ನೋದೇ ಇಲ್ಲ. ಹಾಗೆ ಇದ್ದರೆ ಕೂಡ ಈ ಥರ ಎಲ್ಲ ಯಾರೂ ಮಾಡೋದಿಲ್ಲ. ಒಂದು ಪುಡಿ ಮಾಡ್ತಾರೆ, ಇಲ್ಲಾಂದರೆ ಹಪ್ಪಳ ಮಾಡ್ತಾರೆ ಅಷ್ಟೇ. ಬೇಯಿಸಿ ಕೂಡ ತಿನ್ನೋದಿಲ್ಲ, ಈ ಥರ ಉಪ್ಪುಕರಿ ಮಾಡಿ ಕೂಡ ತಿನ್ನೋದಿಲ್ಲ. ಹಾಗೆ ನಾನು ಕೆಲವೊಮ್ಮೆ ಗೆಣಸಿದ್ರೆ ಚಿಕ್ಕ ಚಿಕ್ಕದೆಲ್ಲ ಇದ್ದರೆ ಇದೇ ಥರ ಮಾಡೋದು. ಹೀಗೆ ಮಾಡಿದರೆ ಖಾಲಿ ಆಗ್ತದೆ. ಗೆಣಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವೆಲ್ಲ ನೆಗ್ಲೆಕ್ಟ್ ಮಾಡ್ತೇವೆ ಇದೆಲ್ಲ ತಿನ್ನದೆ. ಇದು ತಿಂದರೆ ತುಂಬಾ ಒಳ್ಳೆಯದು. ಇವಾಗ ಸಾಯಂಕಾಲದ ಟೀ ಕುಡಿದು ಕೆಲಸದವರು ಕೆಲಸ ಮುಗಿಸಿಕೊಂಡು ಮನೆಗೆ ಹೋದರು. ಹಾಗೆ ಇನ್ನೂ ಸ್ವಲ್ಪ ವೀಳ್ಯದೆಲೆ ಕೊಯ್ಲಿಕ್ಕಿದೆ, ಅಂಗಡಿಯವರು ಕೇಳಿದ್ದಾರೆ. ಹಾಗೆ ಬೇಗನೆ ವೀಳ್ಯದೆಲೆಯನ್ನು ಕೊಯ್ದು ಅದನ್ನು ಕಟ್ಟಿ ಇವಾಗ ಕೊಡಲಿಕ್ಕಿದೆ. ಸ್ವಲ್ಪ ವೀಳ್ಯದೆಲೆಯನ್ನು ಕೊಯ್ದದ್ದು. ಇವಾಗ ವೀಳ್ಯದೆಲೆಗೆ ಬಿಸಿಲು ಜಾಸ್ತಿ ಆಗಿ ನೋಡಿ ಶೇಪ್ಲೆಸ್ ಆಗಿದೆ ಎಲ್ಲ, ಯಾವುದು ಒಂದು ಸರಿ ಇಲ್ಲ. ಬಿಸಿಲು ಜಾಸ್ತಿಯಾಗಿ ಈ ಥರ ಆಗ್ತದೆ. ಹಾಗೆಯೇ ಚಿಕ್ಕದಾಗ್ತದೆ ವೀಳ್ಯದೆಲೆ ಕೂಡ, ದೊಡ್ಡದಾಗೋದಿಲ್ಲ. ಏನು ಮಾಡಿದರೂ ರೋಗನೇ, ಯಾವುದಕ್ಕೂ ಸರಿಯಾದ ಒಂದು ಫಲ ಅಂತ ಸಿಗೋದಿಲ್ಲ.
ಒಂದು ಕವಲೆ ಮಾಡಿ ಆಯಿತು. ನೋಡಿ 20 ಅಡಿಭಾಗದಲ್ಲಿ ಒಂದು ದೊಡ್ಡ ಎಲೆ ಮತ್ತು ಮೇಲ್ಭಾಗದಲ್ಲಿ ಈ ಥರದ್ದು ಒಂದು ದೊಡ್ಡ ಎಲೆ, ಹಾಗೆ ನೋಡಿ ಒಂದು ಕವಲೆ ರೆಡಿ ಆಯಿತು. ಹಾಗೆ ಉಳಿದ ಎಲ್ಲವನ್ನು ಇದೇ ರೀತಿ ಮಾಡಬೇಕು. 2.5 ಸೂಡಿ ಆಯಿತು ನಾವು ಕೊಯ್ದ ಎಲೆ. ನೋಡಿ ಈ ದೊಡ್ಡ ಎಲೆಯನ್ನು ಕಟ್ಟಿ ಆಯಿತು. ಇದು ನೋಡಿ ಚಿಕ್ಕ ಎಲೆ, ಇದನ್ನು ಕೂಡ ಇನ್ನು ಕವಲೆ ಮಾಡಲಿಕ್ಕಿದೆ. ನೋಡಿ ಚಿಕ್ಕ ಎಲೆಯನ್ನು ಕೂಡ ಕಟ್ಟಿ ಆಯಿತು. ಈ ಚಿಕ್ಕ ಎಲೆಗೆ ಡಿಮಾಂಡ್ ಸ್ವಲ್ಪ ಜಾಸ್ತಿ, ಹೆಚ್ಚಿನವರು ಚಿಕ್ಕ ಎಲೆಯನ್ನೇ ಕೇಳ್ತಾರೆ ದೊಡ್ಡ ಎಲೆಗಿಂತ. ದೊಡ್ಡ ಎಲೆ ಬೀಡ ಕಟ್ಟಲಿಕ್ಕೆ ಅದಕ್ಕೆಲ್ಲ ಯೂಸ್ ಆಗ್ತದೆ. ವೀಳ್ಯದೆಲೆಯನ್ನು ಕೊಯ್ದು ಕಟ್ಟಿ ಅಂಗಡಿಗೆ ಕೊಡಲಿಕ್ಕೆ ಜಾನವ್ರು ತಗೊಂಡು ಹೋದರು. ಬೆಳಿಗ್ಗೆ ಸ್ವಲ್ಪ ನಾವು ಕೊಯ್ದೆವು ಬೇರೆ ಅಂಗಡಿಯವರಿಗೆ, ಸಾಯಂಕಾಲ ಇನ್ನೊಂದು ಅಂಗಡಿಯವರು ಕೇಳಿದರು. ಹಾಗೆ ಇವಾಗ ಸಾಯಂಕಾಲ ಸ್ವಲ್ಪ ಕೊಯ್ದು ಕೊಟ್ಟೆವು. ಯಾಕೆಂದರೆ ಬೆಳಿಗ್ಗೆ ನಾಳೆ ಕೂಡ ಕೆಲಸದವರಿದ್ದಾರೆ. ಕೆಲಸದವರಿರುವಾಗ ಬೆಳಗಿನ ಕೆಲಸನೇ ಸಾಕಾಗಿ ಹೋಗ್ತದೆ, ಎಲ್ಲ ಅವರಿಗೆ ತಿಂಡಿ ಪದಾರ್ಥ ಎಲ್ಲ ಆಗುವಾಗ ಲೇಟ್ ಆಗ್ತದೆ. ಹಾಗಾಗಿ ಸಾಯಂಕಾಲವೇ ಕೊಯ್ಯೋಣ ಅಂತ ಹೇಳಿ ಇವಾಗ ಸ್ವಲ್ಪ ಕೊಯ್ದು ಕೊಂಡೋದ್ರು. ಹಾಗೆ ಕೆಲವೊಮ್ಮೆ ಅವರು ಕೇಳಿದಾಗ ನಾವು ಕೊಡಬೇಕಾಗ್ತದೆ. ಬೆಳಗಿನಿಂದಲೇ ಮೋಡ, ಆದರೆ ಮಳೆ ಬರಲಿಲ್ಲ. ಒಂಥರ ವೆದರ್ ಇವತ್ತು. ಈ ಥರ ವೆದರ್ ಇದ್ದರೆ ಕಿರಿಕಿರಿ ಆಗೋದು, ಅದೇ ರೀತಿ ತುಂಬಾ ಬೋರ್ ಕೂಡ ಆಗೋದು. ಹಾಗೆ ಕೆಲಸದವರೊಂದಿಗೆ ದಿನ ಅಂತೂ ಕಳೆಯಿತು. ಇನ್ನು ನಾಳೆಗೆ ಬೆಳಿಗ್ಗೆ ಎದ್ದೇ ಸ್ಟಾರ್ಟ್ ಮಾಡಬೇಕು. ಹಾಗೆ ಇವತ್ತಿನ ಈ ಒಂದು ಸಿಂಪಲಾದ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.